ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಅಂಬ್ರೆಲಾ ಒಂದು ಅನಾರ್ಕಲಿ ಕುರ್ತಾಗೆ ನೆಕ್ ಡಿಸೈನ್ನ ಥ್ರೆಡ್ ವರ್ಕು ಹೇಳಿಕೊಡ್ತಾ ಇದ್ದೇನೆ. ಇಲ್ಲಿ ದುಪ್ಪಟ್ಟಕ್ಕೆ ಮ್ಯಾಚ್ ಆಗುವಾಗೆ ಥ್ರೆಡ್ಡನ್ನು ತಗೊಳ್ತಾ ಇದ್ದೇನೆ. ಸ್ವಲ್ಪ ರೌಂಡ್ ಬೀಡ್ಸು, ಗೋಲ್ಡನ್ ಬೀಡ್ಸು ಮತ್ತು ದುಪ್ಪಟ್ಟಕ್ಕೆ ಮ್ಯಾಚ್ ಆಗುವಾಗೆ ನಾನು ರೆಡ್ ಕಲರ್ ಥ್ರೆಡ್ಡನ್ನು, ಆ್ಯಂಕರ್ ಥ್ರೆಡ್ಡನ್ನು ತಗೊಳ್ತಾ ಇದ್ದೇನೆ. ನೆಕ್ಕನ್ನು ನಮಗೆ ಯಾವ ಥರ ಬೇಕು, ಈಗ ಸ್ಕ್ವೇರ್ ನೆಕ್ ಬೇಕಾದರೆ ನಾನು ಈಗ ಸ್ಕ್ವೇರ್ ಬೇಕು ಮಾರ್ಕ್ ಮಾಡಿಕೊಂಡು ನಾನು ಆಲ್ಟರ್ನೇಟ್ ಆಗಿ ಎರಡೂ ಕಲರನ್ನ ಮಿಕ್ಸ್ ಮಾಡಿಕೊಂಡು ಫ್ರೆಂಚ್ ನೋಟ್ ಇಡ್ತಾ ಫ್ಲವರನ್ನು ಹಾಕಿ ಫಿಲ್ ಮಾಡ್ಕೊಳ್ತಾ ಇದ್ದೇನೆ. ಸೂಜಿಗೆ ಒಂದೆಳೆ ದಾರನ ಹಾಕಿ ನಾಟ್ ಹಾಕ್ಕೊಂಡು ಸೂಜಿನ ಅಡಿಯಿಂದ ಮೇಲೆ ತಗೊಂಡು ನಾನು ಒಂದು ಮೀಡಿಯಮ್ ಸೈಜಿದು ಗೋಲ್ಡನ್ ಬೀಡ್ಸನ್ನು ಹಾಕಿ ಪುನಃ ಸೂಜಿನ ಕೆಳಗೆ ತಗೊಳ್ತಾ ಇದ್ದೇನೆ. ಆಮೇಲೆ ಕೆಳಗೆ ತಗೊಂಡಾದ್ರ ಮೇಲೆ ಸೂಜಿನ ಪುನಃ ನಾವು ಮೇಲೆ ತಗೋಬೇಕು. ಹೀಗೆ ಮೇಲೆ ತೆಗೆದು ನಾವು ಒಂದು ಸುತ್ತು ಹಾಕಿ ಥ್ರೆಡ್ಡನ್ನು ನಾವು ಕೆಳಗಡೆನ ಸೂಜಿಗೆ ಹಾಕಿ ಪುನಃ ಸೂಜಿನ ಕೆಳಗೆ ತೆಗಿಬೇಕು. ಆಗ ಒಂದು ನಾಟ್ ಬೀಳ್ತದೆ. ಸೇಮ್ ಹಾಗೇ ಮೇಲೆ ಅಡಿಯಿಂದ ಸೂಜಿ ತೆಗೆದು ಮತ್ತು ನಮ್ಮದು ಲೆಫ್ಟ್ ಸೈಡಿದು ಥ್ರೆಡ್ಡನ್ನು ಒಂದು ಸುತ್ತು ಸುತ್ತಿ ಮೆಲ್ಲ ನಾವು ಕೆಳಗೆ ನೀಡಲ್ ಹಾಕಿ ನೀಡಲ್ನ ತಕ್ಕೊಳ್ಬೇಕು. ಹಾಗೆ ಪ್ರತಿ ನಾಟನ್ನು ನೀವು ಇದಕ್ಕೆ ಫ್ರೆಂಚ್ ನೋಟ್ ಅಂತ ಹೇಳ್ತೇವೆ. ಫ್ರೆಂಚ್ ನೋಟನ್ನು ಆ ಬೀಡ್ಸಿದು ಸುತ್ತ ಹಾಕ್ಕೋಬೇಕು. ಹಾಗೆ ಆಲ್ಟರ್ನೇಟಾಗಿ ಎರಡು ಕಲರ್ ಫ್ಲವರನ್ನು ನೆಕ್ ಲೈನಿಗೆ ನಾವು ಒಂದು ಸುತ್ತು ಫುಲ್ಲು ಬರುವಂತೆ ಕವರ್ ಮಾಡ್ಕೋಬೇಕು. ನೆಕ್ಸ್ಟು ಫುಲ್ಲು ಒಂದು ನೆಕ್ ಲೈನದ ಸುತ್ತು ನಮ್ಮದು ಫ್ಲವರ್ ಆದ್ರ ಮೇಲೆ ಎರಡು ಫ್ಲವರಿದು ಮಿಡಲ್ಲು ನಾವು ಫ್ರೆಂಚ್ ನೋಟು ನಾವು ಫ್ಲವರಿದು ಸುತ್ತು ಹಾಕಿದ್ವಲ್ಲ ಅದೇ ಥರ ನಾಟನ್ನು ಎರಡೂ ಕಲರ್ ಥ್ರೆಡ್, ಈಗ ವೈಟು ಮತ್ತು ಬ್ಲೂನ ತಗೊಂಡಿದ್ದಾನೆ, ಎರಡೂ ಕಲರ್ ಥ್ರೆಡ್ಡನ್ನು ಮಿಕ್ಸ್ ಮಾಡಿ ನಾವು ಆಚೆ ಈಚೆ ಮಿಡಲ್ಲು ಎಲ್ಲ ಫಿಲ್ ಮಾಡಿಕೊಂಡು ಹೋಗಬೇಕು. ಅದ್ರ ಮಿಡಲ್ಲು ನಾವು ಒಂದೊಂದು ಬೇಕಿದ್ರೆ ಮೀಡಿಯಮ್ ಬೀಡ್ಸನ್ನು ಹಾಕ್ಬೋದು. ಮೀಡಿಯಮ್ ಗೋಲ್ಡನ್ ಬೀಡ್ಸ್ ಇದೆ ಅಲ್ವಾ, ಅದನ್ನು ನಾವು ಆ್ಯಡ್ ಮಾಡ್ಕೋಬೋದು. ನಿಮ್ಗೆ ಬೇಕಿದ್ದರೆ ಸ್ಟೋನ್ ಅಂಟಿಸ್ಕೋಬೋದು. ನಾನಿಲ್ಲಿ ಮೀಡಿಯಮ್ಮು ಸೇಮ್ ನಾವು ಫ್ಲವರ್ ಮಿಡಲಲ್ಲಿ ಹಾಕಿದ ಬೀಡ್ಸನ್ನೇ ಯೂಸ್ ಮಾಡಿಕೊಂಡು ಹೋಗ್ತಾ ಇದ್ದೇನೆ. ಆಚೆಯಿಂದ ನಾನು ವೈಟ್ ಥ್ರೆಡ್ಡಲ್ಲಿ ನಾಟ್ ಹಾಕ್ಕೊಳ್ತಾ ಬಂದೆ. ಈಚೆಯಿಂದ ನಾನು ಬ್ಲೂ ಥ್ರೆಡ್ಡನ್ನು ತಗೊಂಡು ಬ್ಲೂ ಥ್ರೆಡ್ಡನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಅದರ ಮಿಡ್ಲು ನಾಟ್ ಸಣ್ಣ ಫ್ರೆಂಚ್ ನೋಟನ್ನು ನಾನು ಮಾಡಿ ಫಿಲ್ ಮಾಡ್ತಾ ಇದ್ದೇನೆ. ಫುಲ್ ಹತ್ರ ಹಾಕಬೇಡಿ, ಸ್ವಲ್ಪ ಗ್ಯಾಪಲ್ಲಿ ನಾವು ಹಾಕ್ಕೊಳಿದ್ರೆ ಸಾಕು. ಅದ್ರ ಮಿಡ್ಲಲ್ಲಿ ನಾನು ಹಾಗೆ ಮೀಡಿಯಮ್ ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ಫುಲ್ ನೆಕ್ ಲೈನನ್ನು ಹಾಗೆ ಕವರ್ ಮಾಡ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ನಾನು ಲೈನಿಂಗನ್ನು ಕಟ್ ಮಾಡಿಕೊಂಡು ನಾವು ಮಾಡಿದ ವರ್ಕನ್ನು ಅದ್ರ ಮೇಲೆ ಇಟ್ಕೊಂಡು ಜಸ್ಟ್ ನನ್ನ ಮೇಲೆ ಒಂದು ಸ್ಟಿಚ್ ಮಾಡಿಕೊಂಡು ಲೈನಿಂಗ್ ಪೀಸಿಗೆ ನಾನು ಮೇನ್ ಕ್ಲಾತನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೇನೆ. ನೆಕ್ಸ್ಟು ನಾನು ನೆಕ್ ಶೇಪ್ ಇರೋದನ್ನ ಕ್ಯಾನ್ವಾಸ್ ಪೇಪರ್ನ ಕಟ್ ಮಾಡಿಕೊಂಡು ಅದರ ಲೆಂತಿಗೆ ಬಿಡ್ತು ನೋಡಿಕೊಂಡು ಕಟ್ ಮಾಡಿಕೊಂಡು ಅದ್ರ ಮಿಡ್ ಪಾಯಿಂಟು ನಾಚ್ ಮಾಡಿಕೊಂಡು ಕ್ಯಾನ್ವಾಸ್ ಪೇಪರನ್ನು ಇದರಲ್ಲಿ ಮೇನ್ ಕ್ಲಾತ್ ಮೇಲೆ ಮೇನ್ ನೆಕ್ ಮೇಲೆ ಇಟ್ಕೊಂಡು ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೇನೆ. ನಾವು ಸ್ಟಿಚ್ ಮಾಡ್ಕೊಳ್ಳುವಾಗ ಮಿಡ್ ಪಾಯಿಂಟು ಕರೆಕ್ಟ್ ಇದೆಯಾ ಅಂತೇಳಿ ಪುನಃ ಚೆಕ್ ಮಾಡ್ತಾ ಕ್ಲೋತ್ ಆಚೆ ಮೂವ್ ಆಗಬಾರ್ದು. ಮಿಡಲ್ ಪಾಯಿಂಟ್ ನೋಡಿ ಮಿಡಲ್ ಒಂದು ಸ್ಟಿಚ್ ಹಾಕ್ಕೊಂಡು ಆಮೇಲೆ ನಾವು ನೆಕ್ಕಿದು ರೌಂಡು ಶೇಪಲ್ಲಿ ಸ್ಟಿಚ್ ಮಾಡ್ಕೊಂಡು ಈಗ ನಾನು ಸೈಡಿಂದ ನೆಕ್ ಯಾವ ಶೇಪ್ ಇದೆಯೋ ಕ್ಯಾನ್ವಸಿಗೆ ಎಡ್ಜಲ್ಲಿ ಕ್ಯಾನ್ವಸ್ ಮೇಲೆ ಸ್ಟಿಚ್ ಮಾಡಬಾರ್ದು. ಕ್ಯಾನ್ವಸ್ ಸೈಡಿಂದ ನಾವು ಸ್ಟಿಚ್ ಮಾಡಿಕೊಂಡು ನೆಕ್ಕಿನ ಪಾರ್ಟನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೇನೆ.
ಟಾಪ್ನ ಫುಲ್ ಸ್ಟಿಚ್ ಮಾಡಿ ಆಯಿತು. ಈಗ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದಾನೆ. ಫೈನಲ್ ಔಟ್ಫಿಟ್ಟು ನಮಗೆ ಈ ಥರ ಬರುತ್ತೆ. ನಮಗಿದೇ ಡಿಸೈನ್ನ ಬೇಕಿದ್ರೆ ನೀವು ಚೂಡಿದಾರ್ ಟಾಪಲ್ಲೂ ಮಾಡ್ಕೋಬೋದು. ಫೈನಲ್ ಔಟ್ಫಿಟ್ಟು ಹೀಗೆ ಬಂದಿದೆ. ಏನಾದರೂ ಡೌಟ್ ಇದ್ದರೆ, ಕಮೆಂಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಬೋದು. ನಾನು ರಿಪ್ಲೈ ಮಾಡ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ.